ಇದು ಒಂದನೇ ವೆಪನ್ ಆತು. ಎರಡನೇ ವೆಪನ್ ಈಗ ಬರ್ರಿ ಮನ್ಗಂಡ ಇಂಟ್ರೆಸ್ಟಿಂಗ್ ಇದ್ದು ಬರ್ರಿ ಇದು. ಇದು ಬ್ರಹ್ಮೋಸ್ ನೀವು ಕೇಳಿರ್ತೀರಿ. ಇದು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ರೀ ನಮ್ದು. ಸೂಪರ್ ಸೋನಿಕ್ ಅಂದ್ರೆ ಸೌಂಡ್‌ದ 4ರಿಂದ 5 ಪಟ್ಟು ಸ್ಪೀಡ್‌ನಾಗ ಹೋಗುತ್ರಿ ಇದು. ಕ್ರೂಸ್ ಅಂದ್ರೆ ಕಂಟ್ರೋಲ್ ಮಾಡ್ಬೋದ್ರಿ ಅದನ್ನ. ಅಂದ್ರೆ ಅದನ್ನ ರಿಮೋಟ್ ಕಂಟ್ರೋಲ್ ಮಾಡಿದಂಗ್ರಿ ಕ್ರೂಸ್ ಅಂದ್ರೆ. ಇಲ್ಲಿ ಫೋಟೋದಾಗ ನೋಡ್ತೀರಿ ಬ್ರಹ್ಮೋಸ್. ಇದ್ರ ರೇಂಜ್ 300 ಕಿಲೋಮೀಟರ್ ಇದು. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಅಕ್ಯುರಸಿ ರೀ. ಅಕ್ಯುರೇಟ್ ಪಾಯಿಂಟಿಗೆ ಹೋಗಿ ಹೊಡಿತೈತ್ರಿ ಇದು. ನೀವು ಯಾವುದೋ ಒಂದು ಹಳೆ ವಿಡಿಯೋದಾಗ ಹೇಳಿದ್ದೀರಿ ಅಣ್ಣ. ಏನಂದ್ರೆ ಇವು ಹಿಂಗೆ 2 ಏರ್ವೇಸ್ ಇದ್ದು ರೀ ಪಾಕಿಸ್ತಾನದ್ದು. ಈ ಕಡೆಯಿಂತ್ರನು ಅವರು ಎಕಡೆ ಬೇಕು ಆ ಕಡೆಯಿಂತ್ರನು ಏರೋಪ್ಲೇನ್‌ಗಳು, ಫೈಟರ್ ಜೆಟ್‌ಗಳು ಲಾಂಚ್ ಮಾಡ್ಬೋದಿತ್ರಿ. ಬ್ರಹ್ಮೋಸ್‌ನ ಟಾರ್ಗೆಟ್ ಕೊಟ್ಟು ಬಿಟ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಸೆಂಟರ್ ಹೋಗಿ ಬ್ಲಾಸ್ಟ್ ಮಾಡಿ ಹೌದು ಇದು ಏರ್ವೇಸ್‌ನ ಡ್ಯಾಮೇಜ್ ಮಾಡ್ತಿರಿ ಇದು ಬ್ರಹ್ಮೋಸ್. ಈಗ ಇದ್ರ 300 ಕಿಲೋಮೀಟರ್ ಅಷ್ಟೇ ರೇಂಜ್ ಇರೋದು ಹಿಂಗೆ. ಇದು ಗ್ರೌಂಡ್ ಇಂದ ಲಾಂಚ್ ಮಾಡಿದ್ರೆ 300 ಕಿಲೋಮೀಟರ್. ಯಾವ್ದೋ ಟಾರ್ಗೆಟ್ ಇದ್ರೆ ಹೊಡಿತೈತಿ. ಅದಕ್ಕೆ ಏನು ಮಾಡಿದೆವು ನಾವು ಒಂದು ಐಡಿಯಾ ಮಾಡಿದೆವು. ಬ್ರಹ್ಮೋಸ್‌ನ ಏನು ನೋಡುನು ಯಾವುದೋ ಒಂದು ಫೈಟರ್ ಜೆಟ್ ತೆಳ ಕಟ್ಟಿ ಬಿಟ್ಬಿಡೋಣ ರೇಂಜ್ ಮನಗಂಡ ಜಾಸ್ತಿ ಆಗುತ್ತೆ ಅಂತೇಳಿ. ಅವಾಗ ಯಾವ ಫೈಟರ್ ಜೆಟ್‌ನು ಇದನ್ನ ಹಿಡಿಯೋಟ್ಟು ಪವರ್‌ಫುಲ್ ಇಲ್ರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರ್ತೈತಿ ಬ್ರಹ್ಮೋಸ್ ಇದು. ಅವಾಗ ನಮ್ಗೆ ಐಡಿಯಾ ಬಂದಿದ್ದೇನು ರಷ್ಯಾದ ಸುಕೋಯ್ ಐತ್ಲಾ, ರಷ್ಯಾದ ಸುಕೋಯ್ ಏರ್‌ಕ್ರಾಫ್ಟ್ ಇದು. ಸಿಕ್ಕಾಪಟ್ಟೆ ದೊಡ್ಡದಿರ್ತೈತಿ ಇದು. ಈ ಜೆಟ್ ಐತಲ್ರಿ ಇದು, ಈ ಜೆಟ್ ಫೈಟರ್ ಜೆಟ್ ಇದ್ರ ತೆಳಗ್ ಬ್ರಹ್ಮೋಸ್ ಆರಾಮ್ ಕುಂತ್ರಿ. ಬ್ರಹ್ಮೋಸ್‌ನ ಇದು ತೆಳಗ್ ಕಟ್ಟಿ ಬಿಟ್ಬಿಡೋದ್ರಿ. ಅಂದ್ರೆ ರೇಂಜ್ ಜಾಸ್ತಿ. ಇನ್ನೊಂದು ವೆಪನ್ ಬಗ್ಗೆ ಹೇಳ್ತೀನಿ ಬರ್ರಿ ನೀವು. ಇದ್ರ ಹೆಸರು ರುದ್ರಮ್ ಹೆಸರು ಹಂಗೈತೆ ನೋಡ್ರಿ ಇದ್ರದ್ದು. ಇದೇನಂದ್ರೆ ಇದಕ್ಕೆ ರೇಡಾರ್ ಕಿಲ್ಲರ್ ಅಂತ ಕರಿತೀವಿ ನಾವು. ಅಂದ್ರೆ ಎನಿಮಿ ರೇಡಾರ್‌ಗಳನ್ನ ಉಡಾಯಿಸಿ ಬಿಡ್ತದೆ ಇದು. ಈಗ ಹೆಂಗಂದ್ರೆ ಇದು ರೇಡಾರ್ ಅನ್ಕೋರಿ. ರೇಡಾರ್ ಏನ್ ಮಾಡ್ತೈತಿ ರೇಡಿಯೋ ವೇವ್ಸ್ ಬಿಡ್ತ್ರಿ ಹಿಂಗ. ಇದು ನಮ್ಮ ಈ ರುದ್ರಮ್ ಮಿಸೈಲಿಗೆ ಈ ರೇಡಿಯೋ ವೇವ್ಸ್ ಒಂದು ಸತ ಡಿಟೆಕ್ಟ್ ಮಾಡಿಬಿಡ್ತು ಅನ್ಕೋರಿ ಇದು. ಇದ್ರ ಲೊಕೇಶನ್ ಸಿಕ್ತರೆ ರೇಡಾರ್‌ದ. ಇವ್ರು ರೇಡಾರ್ ಪಾಕಿಸ್ತಾನದವ್ರು ಆಫ್ ಮಾಡಿದ್ರು ಹೊಡಿತೈತ್ರಿ ಇದು ರೇಡಾರ್ ಡಮ್ ಅನ್ಸ್ತದ್ರಿ ಇದು. ಅದಕ್ಕೆ ಇದಕ್ಕೆ ರೇಡಾರ್ ಕಿಲ್ಲರ್ ಅಂತೀವ್ರಿ. ಆಮೇಲೆ ಏನ್ ಮಾಡಿದ್ರು ಪಾಕಿಸ್ತಾನದವರು ನಾವೇನ್ ಮಾಡಿದೆವು ಸೀಡ್ ಅಂಡ್ ಡೀಡ್ ಮಿಷನ್ಸ್ ಏನ್ ಮಾಡಿದೆವು ಕಂಪ್ಲೀಟ್ ಅವ್ರ ಏರ್ ಡಿಫೆನ್ಸ್ ಇರ್ತದಲ್ರಿ ಅದನ್ನ ನಾಶ ಮಾಡಿಬಿಟ್ರಿ. ಆಮೇಲೆ ಪಾಕಿಸ್ತಾನದವ್ರು ಏನ್ ಮಾಡ್ತಾರ ಇಷ್ಟೊತ್ತನ ಡಿಫೆನ್ಸಿವ್ ಆಟ ಆಡತ್ತಿದ್ರು ಅವರು. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಡಿಫೆನ್ಸಿವ್ ಕೆಲಸ ಆಗಲ್ಲ ಡಿಫೆನ್ಸ್ ಅಷ್ಟು ಏರ್ ಡಿಫೆನ್ಸ್ ಉಡಾಯಿಸ್ಯಾರ ಅಂತ ಅವರು ವಾಪಸ್ ಅಫೆನ್ಸಿವ್ ಆಕರಿ. ಅಂದ್ರೆ ಇವನೇನ ಡ್ರೋನ್ಸ್ ಕಳಿಸ್ತಾರೆ ನಮ್ಮ ಇಂಡಿಯಾಕ್ಕೆ. ಹೆಂಗ್ ಡ್ರೋನ್ಸ್ ಅಂದ್ರೆ ಅವಾಗ ರಾತ್ರಿ ಫೋಟೋಗಳು ನೋಡಿರ್ತೀರಿ ನೀವು ಕಂಟಿನ್ಯೂಸ್ ಸಾವಿರಾರು ಡ್ರೋನ್ ಕಳಿಸ್ಬಿಟ್ರಿ. ಆದ್ರೆ ಒಂದು ಎನಿಮಿ ನಮ್ಮ ಟಾರ್ಗೆಟ್‌ನು ಹೊಡ್ಯಾಕಾಗಲ್ರಿ. ಎದ್ರ ಸಂಬಂಧ ಅಂದ್ರೆ S-400 ಡಿಫೆನ್ಸ್ ಸಿಸ್ಟಮ್. ಇದು ಹೆಂಗ್ ಮಾಡಿದೆವು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ತಿಳ್ಕೊಳ್ಳೋಣ.